ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಇಂದಿನ ರೆಸಿಪಿ ಅಮಟೆಕಾಯಿ ಕಾಯಿ ರಸ. ಇದು ಹುಳಿ, ಸಿಹಿ ಮತ್ತು ಖಾರ ಮೂರು ಇರುವುದರಿಂದ ತುಂಬ ರುಚಿಯಾಗಿರುತ್ತೆ. ಅನ್ನ, ಚಪಾತಿ ಎರಡರ ಜೊತೆನೂ ಬಳಸ್ಬೋದು. ಶುರು ಮಾಡ್ತಾ ಇದ್ದೀನಿ. ಅಮಟೆಕಾಯಿಯನ್ನು ಹೋಳು ಮಾಡೋದು ಬೇಡ, ಇಷ್ಟು ಕತ್ತರಿಸಿದರೆ ಸಾಕು. ಹೀಗೆ ಮಾಡಿ ಎಲ್ಲವನ್ನೂ ಒಂದು ಪಾತ್ರೆಗೆ ಹಾಕಿ, ನೀರು ಹಾಕಿ, ಅರ್ಧ ಕಪ್ ಬೆಲ್ಲ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಮುಚ್ಚಳವನ್ನು ಮುಚ್ಚಿ ಬೇಯಿಸಿಕೊಳ್ಳಿ. ಮಸಾಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ 2 ಚಮಚ ಕಡಲೆಬೇಳೆ, ಅರ್ಧ ಚಮಚ ಉದ್ದಿನಬೇಳೆ, 1/4 ಚಮಚ ಮೆಂತೆ, 1 ಚಮಚ ಜೀರಿಗೆ, 1/4 ಚಮಚ ಸಾಸಿವೆ, ಸ್ವಲ್ಪ ದಾಲ್ಚಿನ್ನಿ, 4 ಲವಂಗ, 1 ಚಮಚ ಬಿಳಿ ಎಳ್ಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಿ. ಇದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸಿ, 2 ಚಮಚ ಕೊತ್ತಂಬರಿ ಬೀಜವನ್ನು ಸೇರಿಸಿ, ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ಸ್ವಲ್ಪ ಅರಿಶಿನವನ್ನು ಹಾಕಿ 1 ಕಪ್ ಹಸಿ ತೆಂಗಿನ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿ. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ಈಗ ಅಮಟೆಕಾಯಿ ಚೆನ್ನಾಗಿ ಬೆಂದಿದೆ ನೋಡಿ. ಇದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕಿ, ಸ್ವಲ್ಪವೇ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕರಿಬೇವಿನ ಎಲೆಗಳನ್ನು ಹಾಕಿ, ಬೇಯಿಸುವಾಗ ಉಪ್ಪು ಹಾಕಿದ್ದೇನೆ. ಈಗ ಸ್ವಲ್ಪ ಬೇಕಾಗಬಹುದು, ಮತ್ತೆ ಸ್ವಲ್ಪ ಹಾಕ್ತೀನಿ. ಎಲ್ಲವನ್ನು ಹಾಕಿದ ಮೇಲೆ 2 ನಿಮಿಷ ಚೆನ್ನಾಗಿ ಕುದಿಸಿ. ಸ್ವಲ್ಪ ದಪ್ಪ ಇರಬೇಕು ಇದು, ಸಾಂಬಾರಿನಷ್ಟು ತೆಳ್ಳಗೆ ಬೇಡ. ಅಮಟೆಕಾಯಿ ಕಾಯಿ ರಸ ತಯಾರಾಗಿದೆ. ಇದು ಅನ್ನದ ಜೊತೆಗೂ ರುಚಿಯಾಗಿರುತ್ತೆ ಮತ್ತು ಚಪಾತಿ ಜೊತೆನೂ ರುಚಿಯಾಗಿರುತ್ತೆ. ನೀವು ಹೇಗೆ ಬೇಕಾದರೂ ಬಳಸಿ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.